ಹಾಯ್ ಹಲೋ ನಮಸ್ಕಾರ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಇಲ್ಲಿಂದ. ನಾವು ಇಲ್ಲಿಗೆ ಏನಕ್ಕಪ್ಪ ಬಂದ್ವಿ ಅಂದರೆ ಇಲ್ಲಿ ಒಂದು ಬೆಣ್ಣೆ ದೋಸೆ ಅಂತ ಒಂದು ಹೋಟೆಲ್ ಇದೆ. ಇಲ್ಲಿ ಸಖತ್ತಾಗಿರೋ ಬೆಣ್ಣೆ ದೋಸೆ, ಮಸಾಲೆ ದೋಸೆ, ಹಾಗೆ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೇಕ್ಫಾಸ್ಟ್ ಕೊಡ್ತಾರೆ. ಸೊ ಅದಕ್ಕೆ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ನಾನು ಒಂದು ಮಸಾಲೆ ದೋಸೆ, ಹಾಗೆ ಒಂದು ಪ್ಲೇನ್ ದೋಸೆ, ಹಾಗೆ ಇಡ್ಲಿ ಸಾಂಬಾರ್, ಆಮೇಲೆ ಒಂದು ಪುಡಿ ದೋಸೆ. ಸೊ ಅದನ್ನು ತಿಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಹೋಗುವಾಗ ಎಲ್ಲ ಕಡೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಸೊ ತುಂಬ ಲೇಟ್ ಆಗೋಯಿತು ಹೋಗೋದು. ನೀವು ನೋಡ್ತಾ ಇರ್ಬೋದು, ನಮ್ಮ ವೆಹಿಕಲ್ ಮೂವ್ ಆಗ್ತಾನೇ ಇಲ್ಲ, ಎಷ್ಟು ಫಾಸ್ಟಾಗಿ ಹೋದರೂ ಸಹ. ಮುಂದಿನ 20 ವರ್ಷ ಒಳಗೆ ಇದೆಲ್ಲ ಬೆಂಗಳೂರಾಗಿದೆ. ಹಾಗೆ ಸ್ವಲ್ಪ ಸಾಂಗ್ ಹೇಳ್ಕೊಂಡು ಹಾಗೆ ಅದು ಇದು ಮಾತಾಡಿಕೊಂಡು ಹೊರಟ್ವಿ. ರೋಡ್ ಮಾತ್ರ ತುಂಬ ಕೆಟ್ಟದಾಗಿತ್ತು. ಅಲ್ಲಿ ಸ್ವಲ್ಪ ಕೆಟ್ಟದಾಗಿತ್ತು, ಆಮೇಲೆ ಚೆನ್ನಾಗೇ ಇತ್ತು. ಬೆಂಗಳೂರಿಂದ ಅರೌಂಡ್ 40 ಕಿಲೋಮೀಟರ್ ದೂರ ಇರೋ ಪ್ಲೇಸ್ ಇದು. ಸೊ ನಾನು ನಿಮಗೆ ತೋರಿಸ್ತೀನಿ ಪ್ಲೇಸ್ ಹೇಗಿದೆ ಅಂತ. ಬನ್ನಿ ಹೋಗೋಣ. ಈ ಪ್ಲೇಸ್ ಹೆಸರು ಬಂದುಬಿಟ್ಟು ಮುತ್ತಾಲಮಡು ಅಂತ. ತಮಿಳ್ನಾಡು ಬಾರ್ಡ್ರಲ್ಲಿರೋದು. ಹೊಸೂರಿಂದ ಮುಂದ್ಗಡೆ ಹೋಗಬೇಕು. ಸೊ ಅಲ್ಲಿಂದ ಅರೌಂಡ್ 20 ಕಿಲೋಮೀಟರ್ ಅರೌಂಡ್ ಆಗುತ್ತೆ. ಬಟ್ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಒನ್ ಡೇ ಹೋಗ್ಬೋದು, ಒನ್ ಡೇ ಟ್ರಿಪ್ ಎಲ್ಲ ಚೆನ್ನಾಗಿದೆ. KSTDCಯಿಂದ ಅಲ್ಲಿ ಸ್ಟೇ ಎಲ್ಲ ಇರುತ್ತೆ. ಒನ್ ಡೇಗೆ 1700, ವೀಕೆಂಡಲ್ಲಿ 1800 ಆರ್ 2000 ಅರೌಂಡ್ ಇರುತ್ತೆ. ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗೇ ಇರುತ್ತೆ ಅಲ್ಲಿ. ವಿಡಿಯೋ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಹಳೆ ಕಾಲದ ಚೊಂಬು ಅಂತ. ಫಾಲ್ಸ್ ಅಲ್ಲಿ ಅಷ್ಟು ಜಾಸ್ತಿ ನೀರು ಇರಲಿಲ್ಲ, ತುಂಬ ಕಡಿಮೆ ಇತ್ತು. ಮಳೆಗಾಲದಲ್ಲಿ ಜಾಸ್ತಿ ನೀರು ಇರೋದು ಅವಾಗ ಈ ಕಡೆ ಎಲ್ಲ ಒಳಗಡೆ ಬಿಡ್ತಾರೋ ಗೊತ್ತಿಲ್ಲ. ಈ ಟೈಮಲ್ಲಿ ಮಾತ್ರ ಮಾರ್ನಿಂಗ್ ಬೇಗ ವ್ಯೂವಲ್ಲಿ ಚೆನ್ನಾಗಿರುತ್ತೆ. ಬಟ್ ಈಗ ಕಡಿಮೆ ನೀರು ಇರೋದ್ರಿಂದ ಪರವಾಗಿಲ್ಲ, ನೋಡ್ಬೋದು. ಒನ್ ಡೇ ಟ್ರಿಪ್ಗೆಲ್ಲ ಸಖತ್ತಾಗಿರುತ್ತೆ ಪ್ಲೇಸ್. ನೀರೆಲ್ಲ ಹೋಗ್ಬಿಟ್ಟಿದೆ ಇವಾಗ. ಆಗ್ಯಾವ ಇದಕ್ಕೆ ಆಲ್ರೆಡಿ ಕಾಯಿ. ದಾಂಡೇಲಿ ಒಳಗೆ ಒಂದು ಇದಿತ್ಲ
ದಾಂಡೇಲಿ ಒಳಗೆ ಯಾವ್ದು ಸೊ ಮೇಲ್ಗಡೆ ಹೋಗುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು. ಏನಕ್ಕೆ ಅಂದರೆ ರೋಡ್ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಟ್ರೆಕ್ಕಿಂಗ್ ಮಾಡೋರಿಗೆ ಪರವಾಗಿಲ್ಲ, ಅವ್ರಿಗೆಲ್ಲ ಅಭ್ಯಾಸ ಇರುತ್ತೆ ಈ ಥರ ರೋಡ್ಗಳೆಲ್ಲ ನಡ್ಕೊಂಡು ಹೋಗ್ಬಿಟ್ಟು. ಬಟ್ ಫಸ್ಟ್ ಟೈಮ್ ಹೋಗೋರು ಈ ಥರ ಎಲ್ಲ ಹೋಗೋರಿಗೆ ಇದು ಕಷ್ಟ. ಹಾಗೆ ವಯಸ್ಸಾದನ್ನು ದಯವಿಟ್ಟು ಕರ್ಕೊಂಡು ಹೋಗಬೇಡಿ. ಹಾಗೆ ಮಕ್ಕಳನ್ನೂ ಸಹ ಈ ಥರ ಪ್ಲೇಸ್ಗಳಲ್ಲಿ ದಯವಿಟ್ಟು ಕರ್ಕೊಂಡು ಹೋಗಬೇಡಿ. ಏನಕ್ಕೆ ಅಂದರೆ ಅಷ್ಟೊಂದು ಸೇಫ್ ಆಗಿರಲ್ಲ. ಸೊ ಬಿದ್ದುಬಿಟ್ರೆ ಕೆಳಗಡೆನೇ ಹೋಗಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ, ಯಂಗ್ ಏಜ್ ಇರೋರಿಗೆ ತೊಂದರೆ ಇಲ್ಲ, ಬಟ್ ಏಜ್ ಆಗಿರೋರಿಗೆ ನಡೆಯೋದಕ್ಕೂ ಆಗಲ್ಲ. ಹಾಗೆ ಮಕ್ಕಳನ್ನ ಕರ್ಕೊಂಡು ಬಂದಿರೋರಿಗೆ ಮಕ್ಕಳನ್ನ ಕರ್ಕೊಂಡು ಈ ಪ್ಲೇಸ್ಗೆ ಹೋಗೋದು ಸ್ವಲ್ಪ ಕಷ್ಟನೇ ಅನ್ಬೋದು. ನಾವು ಮೇಲ್ಗಡೆ ಹೋಗುವಾಗ ಒಂದು ಕಪಲ್ ಕೆಳಗಡೆ ಬರ್ತಾಯಿದ್ರು. ಸೊ ಅವ್ರನ್ನ ಕೇಳಿದ್ವಿ ಹೇಗಿದೆ ಏನಿದೆ ಮೇಲ್ಗಡೆ ಅಂತ. ನಾವು ಸಹ ಫಸ್ಟ್ ಟೈಮ್ ಹೋಗ್ತಾ ಇರೋದು, ನಮಗೂ ಸಹ ಗೊತ್ತಿರಲಿಲ್ಲ. ಸೊ ಅವ್ರಿಗೆ ಹೇಳಿದರು, ಅವರು ಮಧ್ಯ ದಾರಿಗೆ ಹೋಗ್ಬಿಟ್ಟು ವಾಪಸ್ ಬಂದ್ರಂತೆ. ಸೊ ನಾವು ಓಕೆ ಸರಿ ನಾವು ಹೋಗೋಣ ನೋಡೋಣ ಅಂತ ಹೋಗ್ಬಿಟ್ವಿ ಮುಂದ್ಗಡೆ. ಅಂದ್ರೆ ನಮ್ಮ ಮಂದಿ ಕಾನ್ಫಿಡೆನ್ಸ್ ಜಾಸ್ತಿ ಈ ಕಡೆ. ಅವ್ರಿನ್ನ ಥಿಂಕ್ ಮಾಡತ್ತಾರ, ಮುಳ್ಳುದ ಹೋಗ್ಲಿ ಕಾಡು ಮಳೆಯಲು ಮಳೆಯ ಬಿಸಿ. ಕಾಡು ದಾರಿ ಟ್ರೆಕ್ಕಿಂಗ್ ಅಂತಾರೆ ಇದಕ್ಕೆ. ಅವು ಇಲ್ಲೇ ಅರ್ಧ ಹಾದಿಗೆ ಹಂಚಿ ಓಡಿ ಹೋದು ಅನಿಸ್ತದೆ. ಅಂದ್ರೆ ನಾವು ವಾಪಸ್ ಬರ್ತಕ್ಕ ವೇಟ್ ಮಾಡೋರು ಅನ್ಸ್ತದೆ. ಇವರೆಲ್ಲ ನೈಸ್ ಐ ಥಿಂಕ್ ನಾವು ಈಗ ಅಪ್ ಸೈಡ್ ಹೋಗ್ಬಾರ್ದು ಅನಿಸ್ತೈತೆ, ಡೌನ್ ಹೋಗ್ಬೇಕು. ನಾವು ಬೆಟ್ಟದ ತುದಿಗೆ ಹೋಗ್ತಾ ಇದ್ದೀವಿ. ಸೊ ಮಳೆಗಾಲದಲ್ಲಿ ಇಲ್ಲಿ ಬಂದರೆ ಸ್ವಲ್ಪ ಡೇಂಜರಸ್ ಆಗಿರುತ್ತೆ, ನೋಡಿಕೊಂಡು ಬರಬೇಕಾಗಿ ವಿನಂತಿ. ದಯವಿಟ್ಟು ಈ ಥರ ಯಾರು ಬಾಟ್ಲೆಲ್ಲ ಹಾಕಬೇಡಿ. ಚಿಪ್ಸ್ ಪ್ಯಾಕೆಟು, ಪ್ಲಾಸ್ಟಿಕ್ ಬಾಟಲ್ಸು, ಹಾಂ ಲಾಗಮ್ಮ ಲೈವ್ ಅಲ್ಲಿ ಮ್ಯಾಲ್ದಾರ ಜನ. ಈ ಕಡೆ ಚಪ್ರಿ ಮದರಂಗಿ ಗಿಡ ಅಲ್ಲಿ
ಪ್ಲೇಸ್. ಇದು ನೋಡಿ, ಇದು ಡೆಲಿಕೇಟೆಡ್ ಬಾತ್ರೂಮ್. ಕ್ರಿಯೇಟರ್ ಅವೆಲ್ಲ ಖುಷಿ ಹೋಗತ್ಲೆ. ಇಟ್ಟಿರ್ತಾವ. ನಾವು ಮನೆಯಿಂದ ಊಟನೇ ತೊಗೊಂಡು ಹೋಗಿದ್ವಿ. ಸೊ ಅಲ್ಲೇ ಕೂತ್ಕೊಂಡು ಎನ್ವಿರಾನ್ಮೆಂಟ್ ಚೆನ್ನಾಗಿತ್ತು. ಸೊ ಪ್ಲೇಸಸ್ ಎಲ್ಲ ಚೆನ್ನಾಗಿತ್ತು. ಸೊ ಅದಕ್ಕೆ ನಾವು ಮನೆಯಿಂದ ತೊಗೊಂಡು ಹೋಗಿ ಅಲ್ಲೇ ಊಟ ಮಾಡೋಣ ಅಂತ ಮನೆಯಿಂದನೇ ತೊಗೊಂಡು ಹೋಗಿದ್ವಿ. ಸೊ ಅಲ್ಲಿ ಊಟ ಸಿಗುತ್ತೋ ಇಲ್ವೋ ಅಂತ ಸಹ ಗೊತ್ತಿರಲಿಲ್ಲ ನಮಗೆ. ತೊಂದರೆ ಇಲ್ಲ ಅಂತ ನಾವೇ ಬೆಳಿಗ್ಗೆ ಬೇಗ ಎದ್ದು ಫುಡ್ ಎಲ್ಲ ರೆಡಿ ಮಾಡಿ ತೊಗೊಂಡು ಹೋಗಿದ್ವಿ. ಹಾಗೆ ವಾಟರ್ ಆ್ಯಕ್ಟಿವಿಟಿಗೂ ಸಹ ಅಲ್ಲಿ ಫ್ರಂಟ್ ತುಳಿ. ಇದು ಆಟೋ ಓಡಿಸಿದ. ಈ ಕಡೆ ಲೆಫ್ಟ್ ತಗೋ. ಲೆಫ್ಟ್. ಹಾ, ಲೆಫ್ಟ್ ಅಂದ್ರೆ ರೈಟು. ತುಳಿ. ಲೆಫ್ಟ್ ಅಂದ್ರೆ ರೈಟು ನೋಡಿ. ರೈಟ್ ಅದ ಲೆಫ್ಟ್. ಆ ಕಡೆ ತಗೋದ್ರೆ ಈ ಕಡೆ ಬರ್ತದೆ. ಸ್ಟೇಟಿನ ಇದು ಮಜಾ ಇರ್ತದೆ. ನಾವು ಹೊಡಿತೀನಿ ಬಿಡ. ರೈಟ್ ಇವಾಗ ಲೆಫ್ಟ್ 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 ತುಳಿ. ಚೆನ್ನಾಗಿದ್ದು ಮಾಡ್ತೀನಿ. ಈಗ ಲೆಫ್ಟ್. ಈಗ ಸ್ಟ್ರೇಟ್. ಚಪ್ಪಲ್ ಗಟ್ಟಿಗೆ ನೀ ಈ ಕಡೆ ಬಲ್ಲ. ಈ ಕಡೆ ಬಾ. ಇದು ಕಂಟ್ರೋಲ್ ಇಲ್ಲ. ಹಿಂಗ್ ಹಿಂಗ್ ಬಾ. ಹಿಂಗ್ ತಿಳ್ಕೊಂಡ್ ಬಾರ ಸ್ಮಿತಾ. ಹಿಂಗ್ ಹೋಗೋಣ. ಹಿಂಗ್ ಹೋಗಿ ಬರ್ನು. ಈಗ ಸ್ಮಿತಾ ಕಡೆ ಹೋಗುದ್ ಬೇಡ ನನಗೆ. ಏನಾಗುದಿಲ್ಲ. ಬರ ಇದು ನಮಗೆ ಲೈಫ್ ಜಾಕೆಟ್ ಇದಕ್ಕೆ ಏನಾಗುದಿಲ್ಲ. ಏನಾಗುದಿಲ್ಲ. ಅಲ್ಲ ಆ ಕಡೆ ಹರ್ಕೊಂಡ್ ಹೋತಂದ್ರ. ಹಾ, ಹಿಂಗ ತಿರ್ಪ. ಹಾ, ಹಿಂಗ ಹೋಗ್ಲಿ. ಹಾ, ಈ ಕಡೆ ತಿರುವಲ್ಲಿ. ಹಾ, ಹಿಂಗ ಹೋಗ್ಲಿ. ಇನ್ನ ಅಲ್ಲಿ ವಯರ್ ಮೇಡಮ್. ಈ ಕಡೆ ಹಿಂಗ ಹೋಗ್ಲು. ಹಿಂಗ ಹೋಗ್ಲು. ಅರ್ಧ ತಾಸದ ಏನಾಯ್ತು. ಹಂಗಲ್ಲ, ನಾವ್ ಅಲ್ಲಿ ಹೋಗ್ಬೇಕಂತ ಏನಿಲ್ಲ. ತಾನ ಹೋಗ್ತದೆ. ಯಾವ್ದು ಆ ಕಡೆ ಹರ್ಕೊಂಡು ಹೊಂಟತ್ಯ ಸುಮಿತ ಗಾಳಿ ನೋಡಲಿ. ಇಲ್ಲಿ ಅಲ್ಲಿ ದಾಂಡಿ ನೋಡು. ಅಲ್ಲಿ ಒಂಚೂರು ನೋಡು. ಸೊ ಬಿಗ್ನಿಂಗಲ್ಲಿ ಸ್ವಲ್ಪ ನಮ್ಮ ಅಕ್ಕ ಹೆದ್ಕೊಂಡಿದ್ದು ಎಲ್ಲರೂ ಬಿದ್ದೋಗ್ಬಿಡ್ತೀವಿ ಏನೋ ಅಂತ. ಸೊ ಹಾಗೆ ಹೊಡಿತಾ ಹಾಗೆ ರೂಢಿ ಆಗೋಗ್ಬಿಡ್ತು ನಮಗೆ. ಆಮೇಲೆ ಭಯನೇ ಆಗಲಿಲ್ಲ. ಇವು ಬಗ್ಗೆಗಳು ಸ್ಮಿತ ಕಡೆ ಹರ್ಕೊಂಡು ಹೊಂಟತ್ಯೋ. ಈ ಕಡೆ ಬಾ ಸ್ಮಿತ್ ಪ್ಲೀಸ್. ಯಾವತ್ತು ಕೇಳ ಬರ್ತೈತಿ ಗಪ್ಪ. ನಾನು ಅಂದಿಸ್ಬೇಡ ಪ್ಲೀಸ್. ಇದಟ್ಟ ಹಾಳು ಇರಂಗಿಲ್ಲ ಗಪ್ಪ. ಇದು ಭಾಳ ಅದು ಒರ್ತಾರೆ ಆಗ್ತಿಲ್ಲ. ನಾವು ಹೋದ್ರೆ ಹಂಗಲ್ಲ, ಅರ್ಧ ತಾಸ ನೀ ಹೋಗು ಬಿಡು. ನೀನ್ ಇಲ್ಲೇ ನಿಲ್ಲ. ಆದ್ರೆ ಅಲ್ಲಿ ಹೋದ್ರೆ ಏನ್ ಇದನ್ನಲ್ಲ. ಈ ಕಡೆ ಹೋಗೈತಿ, ಈ ಕಡೆ ಹೊರಕ. ಇದು ಹ್ಯಾಂಡಲ್ ಚಲೋ ಇಲ್ಲ ಐತೆ. ಇದು ಹಂಗೆ ಇರ್ತದ. ಗಪ್ಪ ಒಂಜಾರ್ನ
ಅವನ್ ಫೋಟೋ ಏನ್ ಮಾಡ್ತಿದ್ದೆ ಅಲ್ಲಿ ಮಂಗ್ಯಾಗಳು ಕುತ್ಕೊಂಡ್ ಬರ್ಕಿದಿ ಆಹಾ ಇಲ್ಲಿ ಹೋಗ್ತಾನೆ ತಡಿನ ಅದು ತಿರುಗ್ತೈತೆ ತಾನ ಈ ಕಡೆ ತಗೊಂಡ್ ಕೊಡ್ಲೇ ತಿರುಗ್ತೈತೆ ಅದು ನೋಡಲ್ಲ ಏನ್ ಸೌಂಡ್ ಆಗತ್ತೈತಿ ಇಲ್ಲಿ ನೀರು ಬೇರೆ ಕೂತಾವ ಎದಕ್ಕೆ ನೀರು ಕೂತಾವ ಅಂತ ಗೊತ್ತಾಗೋದು ಅಲ್ಲಿ ಒಳಗೆ ಸ್ವಲ್ಪ ನಾ ಕುಂತನ ಸ್ವಲ್ಪ ನೀರು ಗಪ್ಪ ಗಪ್ಪ ಹಂಗೆಲ್ಲ ಬರೋದಿಲ್ಲ. ಅಷ್ಟು ಮಾಡ ಅದೇನು ಎಲ್ಲಿ ಹೋಗುದಿಲ್ಲ ಹಬ್ಬಾ ಅಲ್ಲಿ ನೋಡು ಹೋಗಿ ಆ ಕಡೆ ತಗೋ ಆ ಕಡೆ ತಗೋ ಕಾಲ್ ತೆಗೀನಿ ಹಿಂಗೆ ಇಟ್ಕೋಬೇಕಂತ ಈ ಕಟ್ಟಿಗೆ ಸುತ್ತಾಕಿ ಬರ್ಲ ಈ ಕಡೆ ತಗೊಂಡ್ರೆ ಆ ಕಡೆ ಹೋಗತ್ತಿಲ್ಲ ಹ್ಮ್. ಆ ಕಡೆ ತಗೊಂಡ್ರೆ ಈ ಕಡೆ ಹೋಗತಿ ಹಂಗಾರೆ ನನ್ನ ಕಡೆ ಈಗ ತಗೋಬೇಕಲ್ಲ ಈಗ ಈಗಲ್ಲ ಈಗ ನಿನ್ನ ಕಡೆ ಸೊಕಾಸ್ ತಗೋ ಸೊಕಾಸ್ ಭಾಳ ಮುಂದೆ ಹೋಗಿ ಇದೇನು ಕಟಿಂಗ್ ನನ್ನ ಕಡೆ ಹಾ 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 ಓ ಇದು ಕಟಿ ಕಡಿ ಮಾಡ್ತಕ್ಕ ಹಿಂದೆ ಬೇಡ ನೋಡಿ ಏ ಸೂಪರ್ ಈ ಕಡೆ ತಗೋ ನನ್ನ ಕಡೆ ಅಂದ್ರೆ ಅಲ್ಲಿನ ಮುಂದೆ ಈ ಕಡೆ ಏನು ಕಟಿಂಗ್ ಇಲ್ಲ ಬಡಿತಿತ್ತು ಸಿಕ್ಕೋತ ನಾನು ಹಿಡ್ಕೊಂಡೇನೆ ಅಲ್ಲಿ ಕಟಿಂಗ್ ಸಿಕ್ಕೋತ ಅವ್ರು ನಮ್ಮನ್ನ ನೋಡತ್ತಾರೆ ಎಲ್ಲಿ ಹೋಗಿ ಬಿದ್ದು ಆ ಕಡೆ ಹೋಗಿ ಸುಮ್ಮ ಕೂತ್ ಬಿಡ್ಬೇಕು ಈ ಕಡೆ ತಾನೇ ಹೋಗ್ತದ ನೀ ನನ್ನ ಕಡೆ ಆ ಕಡೆ ಯಾಕೆ ಹೊಂಟದಿ ಹಾ ಹಿಂಗ್ ಹೋಗ್ಬಿಡು ಆ ಕಡೆಗೆ ಸುತ್ತಕ್ಕೆ ಸುತ್ತಾಗಿ ಕೊಟ್ಟಿಗೆ ಆ ದಂಡಿ ತಕಾರಿ ಹೋಗು ನಡ್ಲಿ ಇನ್ನ ಅಲ್ಲಿ ವಾಯರ್ ತಕ ಹೋಗ್ಬಾರ್ದ ಹೇಳ್ಯಾನವ ಇಲ್ಲ ಈ ಕಟ್ಟಿಗೆ ಅಂತ ಹೇಳ ನಾವು ಅಮ್ಮ ವಾಯರ್ ಹತ್ತ ನಾನೇ ಕೇಳಿಸ್ಕೊಂಡೇನಿ ಅಟ್ಟೆಲ್ಲ ರಿಸ್ಕ್ ಬೇಡ ಸುಮ್ಮ ಈ ಕಡೆ ಇನ್ನು ಬರ್ತಾರ ನೋಡ ಜನ ಇಲ್ಲಿ ಮುಂದೆ ಟೈಮ್ ನೋಡಿದೇನು ಸ್ಮಿತಾ ಇಲ್ಲ ಹಂಗಾಗ್ಯದ ನೋಡ್ಲ ಇವತ್ತೆ ನಾಲ್ಕು ಕರಿ ಮೋಸ ಆಗಿ ಓಯ್ ಫುಲ್ ಅಡ್ವೆಂಚರಸ್ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ ಟ್ರೈ ಮಾಡ್ತಾರೆ ಹೆಂಗೆ ಕಾಣತಿ ಹೇಳು ಜವಾಬ ಇಟ್ಕೊಂತ ಈ ಕಡೆ ತಗೋ ಈಗ ನನ್ನ ಕಡೆ ತಿರು ನನ್ನ ಕಡೆ ಅಂದ್ರೆ ಆ ಕಡೆ ಆಕತಿ ನಿನ್ನ ಕಡೆ ನನ್ನ ಕಡೆ ಮಾಡ್ಕೋಬೇಕು ನಿನ್ನ ಕಡೆ ರೆಡಿ ನಾವು ಈಗ ಬರಲ್ಲ ಅವ್ರ ಹಿಂದೆ ಬರ್ತಾರೆ ಇವಾಗ ವ್ಲಾಗ್ನ ಮುಗಿಸೋ ಅಂತ ಗೊತ್ತಾಯಿತು ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಒಳ್ಳೆಯದಾಗಲಿ ಎಲ್ರಿಗೂ